The Bangalore Hospital celebrates Children's Day with first aid awareness program for young students, empowering kids with essential health skills through interactive, doctor-led workshops. Bangalore, India, 14th November 2024 in celebration of Children's Day. The Bangalore Hospitals is hosting a special first aid awareness program aimed at educating young students on essential health and safety skills. This initiative aligns with the hospital's commitment to fostering a healthy and informed future generation by empowering children with fundamental first aid knowledge. The event will feature 5 interactive stations led by expert doctors from the Bangalore hospitals, where students will receive practical lessons on crucial first aid topics such as wound cleaning, stopping bleeding, managing sports injuries, calling an ambulance, and maintaining proper hand hygiene. Through these hands on sessions, students will learn valuable skills to care. ನಾಲ್ಕು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೇವೆ. ಇದು ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನು ಈ ರೀತಿ ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಅವರಿಗೆ ಮಕ್ಕಳು ಕಂಡ್ರೆ ಬಹಳ ಪ್ರೀತಿ ಇತ್ತು. ಹೀಗಾಗಿ ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯಾಗಿ ಮಾಡುವುದು ಒಂದು ಸಂಪ್ರದಾಯ. ಯಾಕೆಂದರೆ ಮಕ್ಕಳು ನಮ್ಮ ದೇಶದ ಭವಿಷ್ಯ, ನಮ್ಮ ದೇಶದ ಭರವಸೆ. ಸೊ ಹೀಗಾಗಿ ಮಕ್ಕಳನ್ನು ನಾವು ದೇವರು ಅಂತ ಕೂಡ ಹೇಳ್ತೇವೆ. ಮಕ್ಕಳ ಮನಸ್ಸು ನಿರ್ಮಲವಾಗಿರುತ್ತೆ ಯಾವಾಗಲೂ. ಸೊ ಆ ನಿರ್ಮಲವಾದಂಥ ಮನಸ್ಸನ್ನು ಈ ಸಮಾಜ ಅಡ್ಡದಾರಿಗೆ ಎಳೆಬಾರ್ದು. ಮಕ್ಕಳ ಮನಸ್ಸನ್ನು ಮಕ್ಕಳಲ್ಲಿ ಕುತೂಹಲ ಹುಟ್ಟಿಸುವಂಥ ಕಥೆಗಳನ್ನು ಹೇಳಬೇಕು. ಅಂದರೆ ಯಾರ್ಯಾರು ಸಾಧನೆಗಳನ್ನು ಮಾಡಿದ್ದಾರೆ, ಉತ್ತಮ ಕಥೆಗಳನ್ನು ಹೇಳಬೇಕು. ಅವರಿಗೆ ಮಾರಲ್ ಸ್ಟೋರೀಸ್ ಅಂತ ಹೇಳ್ತೇವೆ. ಅಂದರೆ ಕೇವಲ ವಿದ್ಯಾಭ್ಯಾಸ ಪಠ್ಯಪುಸ್ತಕಗಳಿಗೆ ಸೀಮಿತ ಆಗಬಾರ್ದು. ಪಠ್ಯಪುಸ್ತಕಗಳ ಜೊತೆ ಅವರು ಬೇರೆದನ್ನು ಕಲಿಬೇಕು, ಸಮಚಿತ್ತದಿಂದ ಇರಬೇಕು. ಅಂದರೆ ಕಷ್ಟ ಬಂದಾಗ ಓಡಿ ಹೋಗೋದು ಅಥವಾ ತುಂಬ ಖುಷಿಯಾದಾಗ ಕುಣಿದಾಡುವುದು, ಅದಕ್ಕಿಂತ ಸಮಚಿತ್ತದಿಂದ ಮಕ್ಕಳುಗಳು ಇರಬೇಕು. ಅಂದರೆ ಪ್ರತಿಯೊಂದು ಮಗುನಲ್ಲೂ ಕೂಡ ನಮ್ಮ ದೇಶದ ಭರವಸೆ ಇದೆ. ಅವರನ್ನು ಉತ್ತಮವಾದಂಥ ಪ್ರಜೆಗಳನ್ನಾಗಿ ಮಾಡಬೇಕು. ನಾವು ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ನಾವು ಆಸ್ತಿಯಾಗಿ ಬೆಳೆಸಬೇಕಾಗುತ್ತೆ. ಅದರ ಜೊತೆಗೆ ನಮ್ಮ ಸಂಪ್ರದಾಯಗಳನ್ನು, ದೇಶ ಪ್ರೇಮ, ಭಾಷೆ ಪ್ರೇಮ ಎಲ್ಲವನ್ನು ಕೂಡ ಮಕ್ಕಳಿಗೆ ಚಿಕ್ಕಂದಿನಿಂದ ಹುಟ್ಟಾಕಬೇಕು. ಅಂದರೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಅವರಿಗೆ ನಮ್ಮ ಶೈಕ್ಷಣಿಕ ಅಥವಾ ಅವರ ವಿದ್ಯಾಭ್ಯಾಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇವತ್ತು ನೋಡ್ಬೋದು LKG ಮಕ್ಕಳು, UKG ಮಕ್ಕಳು, ಮೊದಲನೇ ತರಗತಿ ಮಕ್ಕಳನ್ನ ನಾವು ಬೆಳಿಗ್ಗೆ ಬಸ್ಗಳಲ್ಲಿ ಪಕ್ಷಿಗಳ, ಪ್ರಾಣಿಗಳ ರೀತಿ ನಾವು ಅವ್ರನ್ನ ತುಂಬ್ತಾ ಇದ್ದೇವೆ. ಸೊ ಅವರಿಗೆ ಮಕ್ಕಳತನವನ್ನು ಅವರು ಅನುಭವಿಸ್ಲಿಕ್ಕೆ ನಾವು ಬಿಡಬೇಕಾಗುತ್ತೆ. ಹೀಗಾಗಿ ಒತ್ತಡ ಹೇರಬಾರ್ದು ಮಕ್ಕಳಿಗೆ. ಮಕ್ಕಳನ್ನು ದೈಹಿಕವಾಗಿ ನಾವು ಸ್ಟ್ರಾಂಗ್ ಮಾಡಬೇಕಾಗುತ್ತೆ, ಮಾನಸಿಕವಾಗಿಯೂ ಕೂಡ ಗಟ್ಟಿ ಮಾಡಬೇಕಾಗುತ್ತೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಫೋನ್ ಹಾವಳಿ ಜಾಸ್ತಿ ಆಗಿದೆ. ಈ ಮೊಬೈಲ್ ಫೋನ್ ಹಾವಳಿ ಜಾಸ್ತಿಯಾಗಿ ಮಕ್ಕಳೆಲ್ಲ ಈ ಮೊಬೈಲ್ ಫೋನ್ ಎಂಬ ಬೋನಿನಲ್ಲಿ ಬಿದ್ದಿದ್ದಾರೆ. ಸೊ ಅದರಿಂದ ನಾವು ತಂದೆ ತಾಯಿಗಳು ಆದಷ್ಟು ಮಕ್ಕಳ ಮುಂದೆ, ಮಕ್ಕಳ ಜೊತೆ ಇರುವಾಗ ಮೊಬೈಲ್ ಫೋನ್ ತಂದೆ ತಾಯಿಗಳು ನೋಡಬಾರ್ದು. ನಾವು ತಂದೆ ತಾಯಿಗಳು ಪ್ರತಿದಿನ ಜಾಸ್ತಿ ಹೊತ್ತು ಮೊಬೈಲ್ ನೋಡ್ತಾ ಮಕ್ಕಳಿಗೆ ನೀವು ಹೇಳೋಕ್ಕೋದ್ರೆ ಅವ್ರು ಕೇಳಲ್ಲ. ಆಮೇಲೆ ಮಕ್ಕಳಿಗೆ ಯಾವಾಗಲೂ ಒಂದು ಸಂಸ್ಕಾರವನ್ನು ಕಲಿಸ್ಬೇಕು. ವಿದ್ಯೆಯ ಜೊತೆ ಸಂಸ್ಕಾರವನ್ನು ಕಲಿಸ್ಬೇಕು. ಆಗಲೇ ಅದು ಪರಿಪೂರ್ಣವಾದಂಥ ಶಿಕ್ಷಣ. ಅಂದರೆ ಅವರಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ಹುಟ್ಟಾಕಬೇಕಾಗುತ್ತೆ. ಸೊ ನಂತರ ಕೇವಲ ನಾವು ಓದೋದು ಪರೀಕ್ಷೆ ಪಾಸ್ ಆಗಲಿಕ್ಕೆ ಮಾತ್ರ ಅಲ್ಲ, ಜೀವನದ ಅರ್ಥವನ್ನು ಕೂಡ ನಾವು ಜೊತೆಗೆ ಹೇಳಬೇಕಾಗುತ್ತೆ. Dr. Lahari Surapaneni. I'm a plastic surgeon and CEO of Bangalore Hospitals. So we're bringing the hospitals to the community, and first we wanted to start with the children for Children's Day. It's very important that children get an idea of what a hospital is, how do we doctors work every single day, and it gives a picture to them like nan doddor aadmele ಏನು ಆಗಬೇಕು, ಹೆಂಗಿರುತ್ತೆ ನನ್ನ ಲೈಫ್, ನನ್ನ ಡಾಕ್ಟರ್ ಇದ್ದರೆ ಹೆಂಗಿರುತ್ತೆ ನಮಗೆ, ಆ ಥರ ಪಿಕ್ಚರ್ ಕೊಟ್ಟಿದ್ರೆ ನಾವು ನಮ್ಮ ಕಮ್ಯುನಿಟಿಗೆ ಸರ್ವಿಸ್ ಕೊಟ್ಟಿದ್ರೆ ಥರ ಇರುತ್ತೆ. ಸೊ ದಟ್ಸ್ ದಿ ಐಡಿಯಾ. Just like I want my daughter to grow up and be a doctor, I want all the kids to grow up and become surgeons, cardiologists. And so we have taken the best doctors who have been working here since 1991 with 35 years of experience.
ಮತ್ತು ಡಾಕ್ಟರ್ ಮಂಜುನಾಥ್ ಸರ್, CN Manjunath sir ಇದ್ದಾರೆ. He is the director of our cardiology program. Sir has also interacted with the children. So I'm hoping in another 10-15 years we see a lot of cardiologists, lot of plastic surgeons, and a lot of kids wanting to join our field. After this, we have shown the children the entire hospital. CT machine ತೋರಿಸಿದ್ರೆ ನಮ್ಮ ಇಂಡಿಯಾದಲ್ಲಿ ಇದು ಒಂದೇ ಫಾಸ್ಟೆಸ್ಟ್ CT machine 640 ಸ್ಲೈಸ್ ಮಷೀನ್ ಅಂತ. ಒಳಗಡೆನೂ ತೊಗೊಂಡಿದ್ದೆ ಮಕ್ಕಳನ್ನು. ದೇ ಆಸ್ಟ್ ಎವ್ರಿಥಿಂಗ್. ಸ್ವಲ್ಪ ಅವ್ರಿಗೆ ಗೊತ್ತು CT machine ಹೆಂಗಿರತ್ತೋ, ಎಲ್ಲಿ ತಲೆಯಲ್ಲಿ ಇಟ್ಬೇಕೋ ಕಾಲಲ್ಲಿ ಇಟ್ಬೇಕು ನನಗೆ ಹೇಳ್ತಾ ಇದ್ರು. ಸೊ ವೆರಿ ಹ್ಯಾಪಿ ಟು ಸಿ ದ ವೇ ಚಿಲ್ಡ್ರನ್ ಆರ್ ನೌ. ಆಫ್ಟರ್ ದಿಸ್ ವಿ ಆರ್ ಡೂಯಿಂಗ್ ಅ ಲಕ್ಕಿ ಡಿಪ್. ಯಾರಿಗೆ ಯಾವ ಥರ ಡಾಕ್ಟರ್ ಆಗಬೇಕೋ ಅವರು ಬರಿತಾಯಿದ್ರು. ಬರೆದ್ಬಿಟ್ಟು ನಾವು 10 ಮೆಂಬರ್ಸ್ಗೆ ಚಾನ್ಸ್ ಕೊಡ್ತಾ ಇದ್ದೀವಿ. ಅವರು ಫಾರ್ ಎಕ್ಸಾಂಪಲು ನಾನು ಪ್ಲಾಸ್ಟಿಕ್ ಸರ್ಜನನ್ನೇ ಬರೆದ್ರೆ ದೆನ್ ದೇ ವಿಲ್, ಇಫ್ ವಿ ಪಿಕ್ ದೇರ್ ಥಿಂಗ್ ದೇ ಗೆಟ್ ಟು ಕಮ್ ವಿತ್ ಅಸ್. ಒನ್ ಡೇ ಸ್ಕೂಲ್ ಬಂಕ್ ಮಾಡಿಬಿಟ್ಟು ನಮ್ಮ ಜೊತೆ 9 to 4 ಕೆಲಸ ಮಾಡಬೇಕು ಮಕ್ಕಳು. ಸೊ ದೇ ಗೆಟ್ ಅ ರಿಯಲ್ ಐಡಿಯಾ ವಾಟ್ ಇಟ್ಸ್ ಲೈಕ್ ಟು ಬಿ ಆಸ್. ನಾನು ಒನ್ ಆಫ್ ದ ಕೋ-ಫೌಂಡರ್ ವೇ ಫಾರ್ ಲೈಫ್ ಆರ್ಗನೈಸೇಷನ್ಗೆ. ವೇ ಫಾರ್ ಲೈಫ್ ಆರ್ಗನೈಸೇಷನ್ ಅಂದರೆ ಅದೊಂದು ಯೂತ್ ಡ್ರಿವನ್ ಆರ್ಗನೈಸೇಷನ್. ನಾವೆಲ್ಲ ಶುರು ಮಾಡಿದಾಗ ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್ ಇದ್ವಿ. ಬೇಸಿಕಲಿ ಎಜುಕೇಷನ್ನು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಯಾಕೆಂದರೆ ನಾವೆಲ್ಲ ಏಡೆಡ್ ಸ್ಕೂಲಲ್ಲಿ ಓದಿದ್ದು. ಸೊ ನಮಗೆ ಗೊತ್ತು ಫೆಸಿಲಿಟೀಸ್ ಹೆಂಗಿರುತ್ತೆ ಏಡೆಡ್ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಹೆಂಗಿರುತ್ತೆ ನಮಗೆ ಗೊತ್ತಿತ್ತು. ಸೊ ನಮಗೆ ಆ ಸ್ಥಿರತೆ ಬಂದಾಗ, ನಮಗೆ ಅದು ಯೋಚನೆ ಬಂದಾಗ ನಾವು ಫಸ್ಟ್ ಇದು ಮಾಡಿದ್ದು ಮಕ್ಳಿಗೋಸ್ಕರ ನಾವೇನು ಮಾಡ್ಬೋದು ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೋಸ್ಕರ. ಆ ಮಕ್ಕಳ ಎಜುಕೇಷನ್ಗೆ ಮತ್ತು ಇವಾಗಿರೋ ಸಮಾಜದ್ದು ಆ ಟೆಕ್ನಾಲಜಿಗೆ ನಾವು ಆ ಮಕ್ಕಳನ್ನ ಹೆಂಗೆ ಬೆಳೆಸ್ಬೋದು, ಆ ಇನ್ಫಾರ್ಮೇಷನ್ ಕೊಡ್ಬೋದು ಅನ್ನೋ ಒಂದು ಮೇನ್ ಗುರಿಯಿಂದ ಈ NGOನ ನಾವು ಶುರು ಮಾಡಿದ್ದು. ಈ NGO ಶುರು ಮಾಡಿ ಇವತ್ತಿನ ತನಕ ನಾವು ಒಂದು 80 ಸ್ಕೂಲ್ಸ್ಗೆ ಟೆಕ್ ಡ್ರಿವನ್ ಎಜುಕೇಷನ್ಸ್ನ ಕೊಡ್ತಿದ್ದೀವಿ. ಒಂದು 150 to 160 ಸ್ಕೂಲ್ಸ್ಗೆ ನಾವು ರಿನೋವೇಷನ್ಸ್ ಮಾಡಿಕೊಟ್ಟಿದ್ದೀವಿ. ಕ್ಲಾಸ್ ರೂಮ್ಸ್ ಆಗಿರಲಿ, ಬೆಂಚ್ ಆಗಿರಲಿ, ಮತ್ತು ಬೆಂಚಸ್ ಆಗಿರಲಿ, ರೀಸೈಕಲ್ಡ್ ಬೆಂಚಸ್ನ ಕೊಟ್ಟಿದ್ದೀವಿ. ಪೇಂಟಿಂಗ್ಸ್ ಮಾಡಿದ್ದೀವಿ. ಮಕ್ಕಳು ಬಂದು ಕೂರೋಕ್ಕೆ ಒಳ್ಳೆ ಪ್ರೆಮಿಸಸ್ ಬೇಕು ಅಂತ ಅನ್ನಿಸ್ತು, ಪ್ಲೇ ಗ್ರೌಂಡ್ ಬೇಕು ಅನ್ನಿಸ್ತು. ಸೊ ಇಂಥ ಹಲವಾರು ಲಾಸ್ಟ್ 7 ವರ್ಷದಲ್ಲಿ ನಾವು ಇಂಥ ಹಲವಾರು ಈವೆಂಟ್ಸ್ ಮಾಡಿದ್ದೀವಿ. ತುಂಬ ದೊಡ್ಡ ಆರ್ಗನೈಸೇಷನ್ಗಳು, ತುಂಬ ಫಿಲಾನ್ಸಫಿಸ್ಟು